ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ. ಉತ್ತರಕಾಂಡ. ಹೀಗೆ ತನ್ನ ಮೊಮ್ಮಕ್ಕಳು ಬ್ರಹ್ಮನಿಂದ ವರ ಪಡೆದಿರುವುದನ್ನು ಕೇಳಿದ ಸುಮಾಲಿಯು ಮಾರೀಚ, ಪ್ರಹಸ್ತ, ವಿರೂಪಾಕ್ಷ, ಮಹೋದರ ಎಂಬ ತನ್ನ 4 ಸಚಿವರೊಡನೆ ರಸಾದಳದಿಂದ ನಿರ್ಭಯವಾಗಿ ಹೊರಗೆ ಬಂದನು. ಅವನು ದಶಗ್ರೀವನನ್ನು ಅಭಿನಂದಿಸಿ, ವತ್ಸ, ಇನ್ನು ವಿಷ್ಣುವಿನ ಭಯ ತೊಲಗಿತು. ಕುಬೇರನು ವಾಸವಾಗಿರುವ ಆ ಲಂಕೆಯು ನಮ್ಮದು. ಅದನ್ನು ನೀನು ಹೇಗಾದರೂ ಸ್ವಾಧೀನಪಡಿಸಿಕೊಳ್ಳಬೇಕು. ಆಗ ನೀನು ಲಂಕೇಶ್ವರನಾಗುವೆ ಎಂದು ಬೋಧಿಸಿದನು. ಆದರೂ ದಶಕಂಠನು ಅಣ್ಣನ ಸ್ಥಾನದಲ್ಲಿರುವ ಕುಬೇರನಿಗೆ ವಿರೋಧವಾಗಲು ಒಪ್ಪಲಿಲ್ಲ. ಕೆಲ ಕಾಲಾನಂತರ ಪ್ರಹಸ್ತನು ಕಶ್ಯಪ ಪ್ರಜಾಪತಿಗೆ ದಿತಿ, ಅದಿತಿ ಎಂಬ 2 ಪತ್ನಿಯರು. ಅದಿತಿಯು ದೇವತೆಗಳನ್ನು, ದಿತಿಯು ದೈತ್ಯರನ್ನು ಹೆತ್ತರು. ಈ ಭೂಮಿಯು ಮಹಾಪರಾಕ್ರಮಶಾಲಿಗಳಾದ ದೈತ್ಯರ ಸ್ವಾಧೀನದಲ್ಲಿತ್ತು. ವಿಷ್ಣುವು ದೈತ್ಯರನ್ನು ಸಂಹರಿಸಿ ಅದನ್ನು ದೇವತೆಗಳ ವಶಕ್ಕೆ ಕೊಟ್ಟನು. ಹೀಗೆ ದಾಯಾದಿಗಳಲ್ಲಿ ಮತ್ಸರವು ಮೊದಲಿನಿಂದಲೂ ಇದ್ದದ್ದೇ. ಆದ್ದರಿಂದ ಸುಮಾಲಿಯು ಹೇಳಿದಂತೆ ಮಾಡು ಎಂದನು. ದಶಗ್ರೀವನು ಯೋಚಿಸಿ ಹಾಗೇ ಮಾಡುವುದೆಂದು ನಿರ್ಧರಿಸಿ ಪ್ರಹಸ್ತನನ್ನು ಕುಬೇರನ ಬಳಿಗೆ ಕಳುಹಿಸಿ ಲಂಕೆಯನ್ನು ಬಿಟ್ಟುಕೊಡುವಂತೆ ಕೇಳಿಸಿದನು. ಕುಬೇರನು ತಂದೆಯಾದ ವಿಶ್ರವಸುವಿನ ಬಳಿಗೆ ಹೋಗಿ ಏನು ಮಾಡುವುದೆಂದು ಕೇಳಲು ಅವನು ಕುಬೇರನಿಗೆ ಕೈಲಾಸ ಪರ್ವತಕ್ಕೆ ಹೋಗಿ ನೆಲೆಸುವಂತೆ ಸಲಹೆ ಕೊಟ್ಟನು. ಅಂತೆಯೇ ವೈಶ್ರವಣನು ತನ್ನವರನ್ನೆಲ್ಲ ಕರೆದುಕೊಂಡು ಕೈಲಾಸಕ್ಕೆ ಹೊರಟು ಹೋದನು. ಪ್ರಹಸ್ತನು ಸಂತೋಷದಿಂದ ಇದನ್ನು ದಶಗ್ರೀವನಿಗೆ ತಿಳಿಸಲು ಅವನು ಬಂದು ಲಂಕೆಯನ್ನು ಆಕ್ರಮಿಸಿಕೊಂಡನು. ರಾಕ್ಷಸರಿಂದ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಲಂಕಾಧಿಪತಿಯಾದನು. ಕುಬೇರನು ತಂದೆಯ ಮಾತಿನಂತೆ ಕೈಲಾಸದಲ್ಲಿರುವ ಅಲಕಾಪುರಿಯಲ್ಲಿ ನೆಲೆಸಿದನು. ಶ್ರೀರಾಮ, ಹೀಗೆ ರಾವಣನು ರಾಕ್ಷಸರಾಜನಾದ ಮೇಲೆ ತಮ್ಮಂದಿರೊಡನೆ ಸಮಾಲೋಚಿಸಿ ತಂಗಿಯಾದ ಶೂರ್ಪನಖಿಯನ್ನು ಕಾಲಕನ ಪುತ್ರನಾದ ವಿದ್ಯುಜ್ಜುಹ್ವನಿಗೆ ಕೊಟ್ಟು ಮದುವೆ ಮಾಡಿದನು. ಅನಂತರ ಒಂದು ದಿನ ರಾವಣನು ಬೇಟೆಯಾಡಲು ಹೋಗಿದ್ದಾಗ ದಿತಿಪುತ್ರನಾದ ಮಯನೆಂಬುವನನ್ನು ಕಂಡನು. ಅವನೊಂದಿಗೆ ಒಬ್ಬ ಕನ್ಯೆ ಇದ್ದಳು. ನೀನಾರು ಎಂದು ಕೇಳಲು ಮಯನು, ದೇವತೆಗಳು ನನಗೆ ಹೇಮೆ ಎಂಬ ಅಪ್ಸರೆಯನ್ನು ಕೊಟ್ಟಿದ್ದರು. ಅವಳು ದೇವಕಾರ್ಯಾರ್ಥವಾಗಿ ಹೊರಟು ಹೋದಳು. ಅವಳಿಗೋಸ್ಕರ ನಾನು ಒಂದು ಸುವರ್ಣಮಯವಾದ ನಗರವನ್ನೇ ನಿರ್ಮಿಸಿ ಅವಳೊಡನೆ ಬಾಳಿದೆನು. ಈಗ ಅವಳ ವಿರಹದಿಂದ ನೊಂದು ಈ ನನ್ನ ಮಗಳಿಗೆ ವರನನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿರುವೆನು. ಇವಳಲ್ಲದೆ ನನಗೆ ಮಾಯಾವಿ ಮತ್ತು ದುಂದುಭಿ ಎಂಬ 2 ಮಕ್ಕಳಿರುವರು. ಇರಲಿ, ನೀನು ಯಾರು ಎಂದು ಕೇಳಿದನು. ಆಗ ರಾವಣನು ತಾನು ಪೌಲಸ್ತ್ಯನಾದ ವಿಶ್ರವಸ್ಸಿನ ಮಗ ದಶಗ್ರೀವ ಎಂದು ಹೇಳಿಕೊಳ್ಳಲು ಮಯನಿಗೆ ಮಗಳನ್ನು ಋಷಿಪುತ್ರನಾದ ಇವನಿಗೆ ಕೊಡಬಹುದು ಎಂದು ತೋರಿತು. ಮಂಡೋದರಿ ಎಂಬ ಹೆಸರಿನಿಂದ ಅವಳನ್ನು ಅವನಿಗೆ ವಿದ್ಯುಕ್ತವಾಗಿ ಮದುವೆ ಮಾಡಿಕೊಟ್ಟನು. ವಿಶ್ರವಸ್ಸಿನ ಶಾಪದಂತೆ ದಶಗ್ರೀವನು ಕ್ರೂರನಾಗುವನೆಂದು ತಿಳಿದಿದ್ದರೂ ಬ್ರಹ್ಮವಂಶ ಸಂಜಾತ ಎಂಬ ಕಾರಣಕ್ಕೆ ಮಯನು ಮಗಳನ್ನು ಕೊಟ್ಟನು. ಅಲ್ಲದೆ ತನಗೆ ತಪೋಬಲದಿಂದ ಲಭಿಸಿದ್ದ ಒಂದು ಶಕ್ತ್ಯಾಯುಧವನ್ನೂ ಕೊಟ್ಟನು. ತನ್ನ ಮದುವೆಯಾದ ಮೇಲೆ ರಾವಣನು ವೈರೋಚನನ ಮಗಳು ವಜ್ರಜ್ವಾಲೆಯನ್ನು ಕುಂಭಕರ್ಣನಿಗೂ, ಶೈಲೂಷನೆಂಬ ಗಂಧರ್ವನ ಮಗಳು ಸುರಮೆಯನ್ನು ವಿಭೀಷಣನಿಗೂ ತಂದು ಮದುವೆ ಮಾಡಿಸಿದನು. 3 ಸೋದರರೂ ಸುಖದಿಂದ ಸಂಸಾರ ಮಾಡಿಕೊಂಡಿರಲು ಮಂಡೋದರಿಗೆ ಮೇಘನಾದನೆಂಬ ಮಗನು ಹುಟ್ಟಿದನು. ಅವನನ್ನೇ ನೀವು ಇಂದ್ರಜಿತ್ತು ಎಂದು ಕರೆಯುವಿರಿ. ರಾವಣನು ಕುಂಭಕರ್ಣನಿಗೆ ನಿದ್ರಿಸುವುದಕ್ಕೆಂದೇ ಒಂದು ಭವ್ಯ ಗೃಹವನ್ನು ಕಟ್ಟಿಸಿಕೊಟ್ಟನು. ಕುಂಭಕರ್ಣನು ನಿದ್ರಿಸುತ್ತಿರುವಾಗ ರಾವಣನು ಯಾವ ತಡೆಯೂ ಇಲ್ಲದೆ ದೇವರ್ಷಿ, ಯಕ್ಷ, ಗಂಧರ್ವರನ್ನು ಪೀಡಿಸಲಾರಂಭಿಸಿದನು. ಈ ದುರ್ವರ್ತನೆಯನ್ನು ಗಮನಿಸಿದ ಕುಬೇರನು ಭ್ರಾತೃವಾತ್ಸಲ್ಯದಿಂದ
ದೂತನ ಮೂಲಕವಾಗಿ ದಶಗ್ರೀವನಿಗೆ ಧ್ವಂಸ ಕಾರ್ಯವನ್ನು ನಿಲ್ಲಿಸಿ ಧರ್ಮ ಮಾರ್ಗದಲ್ಲಿ ನಡೆದು ಸಚ್ಚಾರಿತ್ರ್ಯವನ್ನು ಸಂಪಾದಿಸಿಕೋ ಎಂಬ ಹಿತನುಡಿಯನ್ನು ಹೇಳಿ ಕಳುಹಿಸಿದನು. ಇದನ್ನು ಕೇಳಿದ ರಾವಣನು ಕ್ರುದ್ಧನಾಗಿ ತನ್ನ ಮಂತ್ರಿಗಳೊಡನೆಯೂ ಸೈನ್ಯದೊಡನೆಯೂ ಕುಬೇರನ ಮೇಲೇರಿ ಹೋದನು. ಕೈಲಾಸದಲ್ಲಿದ್ದ ಯಕ್ಷರಿಗೂ ರಾಕ್ಷಸರಿಗೂ ಯುದ್ಧವಾಯಿತು. ಕುಬೇರನು ಮತ್ತೊಮ್ಮೆ ಬುದ್ಧಿ ಹೇಳಿದರೂ ರಾವಣನು ಕೇಳಲಿಲ್ಲ. ಯುದ್ಧವು ಮುಂದುವರೆದು ಎರಡೂ ಕಡೆಯ ಅನೇಕ ವೀರರು ಸತ್ತರು. ಕುಬೇರನನ್ನೇ ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದ ದಶಗ್ರೀವನು ಅವನ ಪುಷ್ಪಕ ವಿಮಾನವನ್ನು ಅಪಹರಿಸಿ ಕೊಂಡೊಯ್ದನು. ತನ್ನಣ್ಣನಾದ ವೈಶ್ರವಣನನ್ನು ಸಾಯಿಸಿದ ಮೇಲೆ ದಶಗ್ರೀವನು ಕುಮಾರಸ್ವಾಮಿಯು ಜನಿಸಿದ ಶರವಣ ಪರ್ವತವನ್ನು ಏರಿ ಹೋಗುತ್ತಿರುವಾಗ ಪುಷ್ಪಕ ವಿಮಾನವು ಮುಂದೆ ಹೋಗದೆ ನಿಂತಿತು. ಇದೇನೆಂದು ಯೋಚಿಸುತ್ತಿರುವಷ್ಟರಲ್ಲಿ ಶಿವನ ಅನುಚರನಾದ ನಂದೀಶ್ವರನು ಅಲ್ಲಿಗೆ ಬಂದು ಈ ಶೈಲದಲ್ಲಿ ಶಿವನು ವಿಹರಿಸುತ್ತಿರುವನೆಂದು ಯಾರೂ ಬರುವಂತಿಲ್ಲವೆಂದು ಎಚ್ಚರಿಸಿದನು. ದಶಗ್ರೀವನು ಕಪಿಯ ವೇಷದಲ್ಲಿದ್ದ ಅವನನ್ನು ಧಿಕ್ಕರಿಸಿ ಅಪಹಾಸ್ಯ ಮಾಡಲು, ಕಪಿಗಳಿಂದಲೇ ನಿನ್ನ ಕುಲವು ನಾಶವಾಗಲಿ ಎಂದು ಅವನು ಶಪಿಸಿದನು. ದಶಗ್ರೀವನು ಅದಕ್ಕೆ ಜಗ್ಗದೆ ಕೈಲಾಸ ಪರ್ವತವನ್ನೇ ಅಲ್ಲಾಡಿಸಿ ತೋಳಿನಿಂದ ಎತ್ತಿಬಿಟ್ಟನು. ಪಾರ್ವತಿಯು ಭಯದಿಂದ ಶಂಕರನನ್ನು ಆಲಂಗಿಸಲು ಶಂಕರನು ತನ್ನ ಕಾಲ ಹೆಬ್ಬೆರಳಿನಿಂದ ಪರ್ವತವನ್ನು ಅದುಮಿ ಸ್ಥಿರಪಡಿಸಿದನು. ಆಗ ಅದರ ಬುಡದಲ್ಲಿ ದಶಗ್ರೀವನ ಭುಜಗಳು ಸಿಕ್ಕಿಕೊಂಡವು. ಆಗ ಅವನು ಮೂರು ಲೋಕಗಳೂ ತತ್ತರಗುಟ್ಟುವಂತೆ ಅರಚಿಕೊಂಡನು. ಅವನ ಮಂತ್ರಿಗಳು ಶಂಕರನಿಗೆ ಶರಣಾಗಿ ಸ್ತೋತ್ರ ಮಾಡುವಂತೆ ಸಲಹೆ ಇತ್ತರು. ಆಗ ದಶಗ್ರೀವನು ಮನಃಶುದ್ಧಿಯಿಂದ ಸ್ತುತಿಸಲು ಶಿವನು ಅವನ ಭುಜಗಳನ್ನು ಬಿಡಿಸಿ, ನೀನು ದಾರುಣವಾಗಿ ಅರಚಿಕೊಂಡಿದ್ದರಿಂದ ನಿನಗೆ ರಾವಣನೆಂದು ಹೆಸರಾಗಲಿ ಎಂದನು. ಆಗ ಲಂಕೇಶ್ವರನು ಶಂಭುವನ್ನು ಹೊರಕೇಳಲು ಶಂಕರನು ಚಂದ್ರಹಾಸವೆಂಬ ಖಡ್ಗವನ್ನು ಅನುಗ್ರಹಿಸಿದನು. ರಾಘವ, ಹೀಗೆ ರಾವಣನು ಶಿವನಿಂದಲೇ ಕರೆಯಲ್ಪಟ್ಟ ದಶಗ್ರೀವನಿಗೆ ಹಿಮಾಲಯದಲ್ಲಿ ಜಟಾಧಾರಿಣಿಯಾಗಿ ತಪಸ್ಸು ಮಾಡುತ್ತಿದ್ದ ತರುಣಿಯೊಬ್ಬಳು ಕಾಣಿಸಿದಳು. ಅವಳನ್ನು ನೋಡಿದೊಡನೆಯೇ ರಾವಣನ ಬುದ್ಧಿ ಕೆಟ್ಟುಹೋಯಿತು. ಅವಳನ್ನು ಯಾರು ಏನು ಎಂದು ವಿಚಾರಿಸಲು ಅವಳು, ನಾನು ಬೃಹಸ್ಪತಿಯ ಮಗನಾದ ಕುಶಧ್ವಜನೆಂಬ ಬ್ರಹ್ಮರ್ಷಿಯ ಮಗಳು. ನನ್ನ ಹೆಸರು ವೇದವತಿ. ನನ್ನ ತಂದೆ ನನ್ನನ್ನು ವಿಷ್ಣುವಿಗೆ ಕೊಡಬೇಕೆಂದು ಸಂಕಲ್ಪಿಸಿದ್ದನು. ಇದನ್ನು ಕೇಳಿದ ದಂಭುವೆಂಬ ದೈತ್ಯನು ಕುಪಿತನಾಗಿ ಒಂದು ದಿನ ನನ್ನ ತಂದೆ ನಿದ್ರಿಸುತ್ತಿದ್ದಾಗ ಕಳ್ಳತನದಿಂದ ಅವನನ್ನು ಕೊಂದು ಹಾಕಿದನು. ತಾಯಿ ಸಹಗಮನ ಮಾಡಿದಳು. ಅಂದಿನಿಂದ ನಾನು ನನ್ನ ತಂದೆಯ ಅಭೀಷ್ಟ ನೆರವೇರಲೆಂದು ವಿಷ್ಣುವನ್ನು ಕುರಿತು ತಪಸ್ಸು ಮಾಡುತ್ತಿದ್ದೇನೆ. ಆದ್ದರಿಂದ ನೀನಿನ್ನು ಹೊರಡು, ನಿನ್ನ ವಿಚಾರವೆಲ್ಲವೂ ನನಗೆ ಗೊತ್ತು ಎಂದು ಹೇಳಿದಳು. ಆದರೆ ಕಾಮದಿಂದ ಬುದ್ಧಿಗೆಟ್ಟಿದ್ದ ರಾವಣನು, ಯಾರು ಆ ವಿಷ್ಣು? ನನ್ನಷ್ಟು ವೀರ್ಯವಂತನೇ? ಅವನ ಯೋಚನೆಯನ್ನು ಬಿಟ್ಟು ನನ್ನನ್ನು ವರಿಸು ಎಂದು ಬಲಾತ್ಕರಿಸಿದನು. ಅವಳ ಕೇಶರಾಶಿಯನ್ನು ಹಿಡಿದನು. ಅವಳು ಕೈಯಿಂದ ಅದನ್ನು ಕತ್ತರಿಸಿ ಬಿಡಿಸಿಕೊಂಡು ಸಿಟ್ಟಿನಿಂದ ಉರಿಯುತ್ತಾ, ಅನಾರ್ಯ, ನನ್ನನ್ನು ಬಲಾತ್ಕಾರದಿಂದ ಮುಟ್ಟಿದೆಯಲ್ಲವೇ? ನೋಡುತ್ತಿರು, ನಿನ್ನನ್ನು ಕೊಲ್ಲಲು ಮತ್ತೆ ಹುಟ್ಟಿ ಬರುವೆನು ಎನ್ನುತ್ತಾ ಅಗ್ನಿಪ್ರವೇಶ ಮಾಡಿದಳು. ಅವಳೇ ಜನಕರಾಜ ಸುತೆಯಾಗಿ ಈಗ ಜನಿಸಿದ್ದಾಳೆ, ನಿನ್ನ ಪತ್ನಿಯಾಗಿದ್ದಾಳೆ. ಈಗ ನಿನ್ನ ಮೂಲಕ ಅವನನ್ನು ಸಂಹರಿಸಿದ್ದಾಳೆ. ರಾಮ, ಹೀಗೆ ವೇದವತಿಯು ಅಗ್ನಿಪ್ರವೇಶ ಮಾಡಿದ ಮೇಲೆ ರಾವಣನು ತನ್ನ ಪ್ರಯಾಣವನ್ನು ಮುಂದುವರಿಸಿಕೊಂಡು ಬೃಹಸ್ಪತಿಯ ಸೋದರನಾದ ಸಂವರ್ತನು ಮರುತ್ತನೆಂಬ ಭೂಪಾಲನಿಂದ ಯಜ್ಞ ಮಾಡಿಸುತ್ತಿದ್ದಲ್ಲಿಗೆ ಬಂದನು. ಆ ರಾಕ್ಷಸನಿಗೆ ಹೆದರಿ ಯಜ್ಞಕ್ಕಾಗಿ ಅಲ್ಲಿಗೆ ಬಂದು ನೆರೆದಿದ್ದ ದೇವತೆಗಳು ತಿರ್ಯಗ್ಜಂತುಗಳ ರೂಪವನ್ನು ತಳೆದರು. ಇಂದ್ರನು ನವಿಲು, ಯಮ ಕಾಗೆ, ಕುಬೇರನು ಓತಿಕೇತ, ವರುಣ ಹಂಸ ಇತ್ಯಾದಿಯಾಗಿ ಪರಿವರ್ತಿತರಾದರು.
ಕೊಳಕು ನಾಯಿಯ ಹಾಗೆ ಯಜ್ಞಶಾಲೆಯನ್ನು ಪ್ರವೇಶಿಸಿದ ರಾವಣನು ಮರುತ್ತನ ಬಳಿಗೆ ಹೋಗಿ ಯುದ್ಧಕ್ಕೆ ಬಾ ಇಲ್ಲವೇ ಸೋಲೊಪ್ಪಿಕೋ ಎಂದು ಸವಾಲು ಹಾಕಿದನು. ಸಂವರ್ತನು ಯಜ್ಞದೀಕ್ಷಿತನಾದವನು ಮಧ್ಯದಲ್ಲಿ ಎದ್ದು ಯುದ್ಧ ಮಾಡುವಂತಿಲ್ಲ, ಯಜ್ಞವನ್ನು ಮುಂದುವರಿಸು ಎನ್ನಲು ಅವನು ಶಾಂತ ಮನಸ್ಕನಾಗಿ ಹಾಗೆಯೇ ಮಾಡಿದನು. ರಾವಣನೂ ರಾಕ್ಷಸರು ಕೆಲವು ಋಷಿಗಳನ್ನು ತಿಂದು ತೃಪ್ತರಾಗಿ ಮುಂದೆ ಸಾಗಿದರು. ಅನಂತರ ರಾಕ್ಷಸಾಧಿಪನಾದ ರಾವಣನು ಯುದ್ಧಾಪೇಕ್ಷೆಯಿಂದ ರಾಜರುಗಳನ್ನು ಕಾಳಗಕ್ಕೆ ಬನ್ನಿ ಇಲ್ಲವೇ ಸೋತೆನೆಂದು ಒಪ್ಪಿಕೊಳ್ಳಿ ಎಂದು ಒತ್ತಾಯಿಸುತ್ತಾ ನಡೆದನು. ದುಷ್ಯಂತ, ಸುರಥ, ಗಾಧಿ, ಗಯ, ಪುರೂರವ ಮೊದಲಾದವರು ಸೋಲೊಪ್ಪಿಕೊಂಡು ಬಿಟ್ಟರು. ರಾವಣನು ಅಯೋಧ್ಯೆಗೆ ಬರಲು ಅಲ್ಲಿ ಆಗ ಆಡುತ್ತಿದ್ದ ರಾಜನಾದ ಅನರಣ್ಯನು ಸೋಲೊಪ್ಪಿಕೊಳ್ಳದೆ ಅವನೊಡನೆ ದ್ವಂದ್ವ ಯುದ್ಧಕ್ಕೆ ಸಿದ್ಧನಾದನು. ನಂತರ ಅನರಣ್ಯನು ಸೋತರೂ ಸಹ ಇಕ್ಷ್ವಾಕು ವಂಶದಲ್ಲಿ ಮುಂದೆ ದಶರಥ ಪುತ್ರನಾಗಿ ಹುಟ್ಟಲಿರುವ ರಾಮ ಎಂಬುವನು ನಿನ್ನನ್ನು ಸಂಹರಿಸುವನು ಎಂದು ಶಪಿಸಿ ಸತ್ತು ಹೋದನು. ರಾವಣನು ಅದನ್ನು ಲಕ್ಷಿಸದೆ ತನ್ನ ಜೈತ್ರಯಾತ್ರೆಯನ್ನು ಮುಂದುವರಿಸಿದನು. ಹೀಗೆ ಆ ದಶಗ್ರೀವನು ಎಲ್ಲರನ್ನೂ ತಲ್ಲಣಿಸುತ್ತಾ ಮುಂದೆ ಸಾಗುತ್ತಿರಲು ಮಾರ್ಗ ಮಧ್ಯದಲ್ಲಿ ನಾರದ ಮುನಿಗಳನ್ನು ಕಂಡು ಕುಶಲ ಪ್ರಶ್ನೆ ಮಾಡಿದನು. ಅವರು, ಅಯ್ಯ ರಾವಣ, ದೇವತೆಗಳಿಗೂ ಅವಧ್ಯನಾಗಿರುವ ನೀನು ಏಕೆ ವೃಥಾ ಮಾನವರನ್ನು ಕೊಲ್ಲುತ್ತೀಯೇ? ಮನುಷ್ಯರನ್ನು ಹೀಗೆ ಪೀಡಿಸಬೇಡ. ಯಾವುದರಿಂದ ತಮಗೆ ಶ್ರೇಯಸ್ಸು ಎಂಬುದನ್ನು ಅರಿಯದ ಮೂಢಾತ್ಮರು ಇವರು. ಜರಾವ್ಯಾಧಿ ಮೊದಲಾದ ನಾನಾ ದುಃಖಗಳಿಗೆ ಒಳಗಾಗಿರುವವರು. ಹಸಿವು, ಬಾಯಾರಿಕೆ ಮುಂತಾದ ಕ್ಲೇಶಗಳಿಂದ ಕಂಗೆಟ್ಟಿರುವ ಇವರನ್ನು ನೀನು ಮತ್ತೆ ಪೀಡಿಸುವುದೇಕೆ? ಮುಂದೇನು ಗತಿ ಎಂದರಿಯದ ಇವರು ವಿಚಿತ್ರ ಭೋಗಗಳಲ್ಲಿ ನಿರತರಾಗಿರುವರು. ತಂದೆ, ತಾಯಿ, ಮಡದಿ ಮಕ್ಕಳು, ಬಂಧುಗಳೇ ಮೊದಲಾದ ಬಂಧನಗಳಿಂದ ಮೊದಲೇ ಹಾಳಾಗಿ ಹೋಗಿರುವ ಈ ಅಜ್ಞಾನಿಗಳನ್ನು ನೀನು ಹಿಂಸಿಸಬಾರದು. ಹೇಗಿದ್ದರೂ ಈ ಭೂಲೋಕದವರು ಹೋಗುವುದು ಯಮಲೋಕಕ್ಕೆ. ಆದ್ದರಿಂದ ನೀನು ಕೈಮಾಡಿ ಯಮನನ್ನು ಗೆದ್ದರೆ ಎಲ್ಲವನ್ನೂ ಗೆದ್ದಂತೆಯೇ ಎಂದರು. ಆಗ ರಾವಣನು ನಕ್ಕು ಅವರಿಗೆ ನಮಸ್ಕರಿಸಿ, ಒಳ್ಳೆಯದು, ಹಾಗೆಯೇ ಮಾಡುವೆನು ಎಂದು ದಕ್ಷಿಣ ದಿಕ್ಕನ್ನು ಹಿಡಿದು ಹೊರಟನು. ಕೆಲಕಾಲ ಧ್ಯಾನಸ್ಥರಾಗಿದ್ದ ನಾರದರು ತಮ್ಮಲ್ಲಿಯೇ, ಆಹಾ, ಏನಿದು? ಚರಾಚರ ಪ್ರಪಂಚವೆಲ್ಲವೂ ಆಯುಸ್ಸು ಮುಗಿದಾಗ ಯಾರ ದಂಡನೆಗೆ ಒಳಪಡುತ್ತದೆಯೋ, ಯಾರು ಧರ್ಮ ಮಾರ್ಗದಿಂದ ಸಕಲವನ್ನೂ ನಿಯಂತ್ರಿಸುವನೋ, ಕೊಡುವ ದಾನಕ್ಕೆ ಮಾಡುವ ಕರ್ಮಕ್ಕೆ ಯಾರು ಸಾಕ್ಷಿಯೋ ಅಂತಹ ಕಾಲಯಮನನ್ನು ಜಯಿಸುವುದು ಸಾಧ್ಯವೇ? ಪಾಪ ಪುಣ್ಯಗಳಿಗೆ ಪ್ರೇರಕನೂ ಫಲದಾಯಕನೂ ಆದ ಕಾಲನನ್ನು ರಾವಣನು ಗೆಲ್ಲುವನೇ? ಸರ್ವ ಕಾರ್ಯಗಳಿಗೂ ಕಾಲವೇ ಸಾಧನ. ಹಾಗಿರುವಾಗ ಕಾಲವನ್ನು ಉಲ್ಲಂಘಿಸುವ ರಾವಣ ಯಾವ ಸಾಧನವನ್ನು ಅವಲಂಬಿಸಿಯಾನು? ಈ ರಾವಣ ಯಮನನ್ನು ಹೇಗೆ ಗೆಲ್ಲುವನೋ ನೋಡುವೆನು ಎಂದು ಆಲೋಚಿಸಿ ರಾವಣ ಬರುತ್ತಿರುವುದನ್ನು ಯಮನಿಗೆ ತಿಳಿಸಬೇಕೆಂದು ಬೇಗನೆ ಯಮಲೋಕಕ್ಕೆ ಹೋದರು. ಸತ್ಕಾರ, ಕುಶಲ ಪ್ರಶ್ನೆ ಎಲ್ಲ ಆದ ಮೇಲೆ ನಾರದರು, ಧರ್ಮರಾಜ, ದಶಗ್ರೀವನೆಂಬ ನಿಶಾಚರನು ನಿನ್ನನ್ನು ಜಯಿಸಬೇಕೆಂದು ಬರುತ್ತಿದ್ದಾನೆ ಎಂದು ತಿಳಿಸುವ ಹೊತ್ತಿಗೆ ರಾವಣನ ಪುಷ್ಪಕ ವಿಮಾನವು ಅಲ್ಲಿಗೆ ಬಂದಿತು. ನರಕದಲ್ಲಿ ಪ್ರಾಣಿಗಳು ಅನುಭವಿಸುವ ಯಾತನೆಗಳನ್ನು ದಾರಿಯಲ್ಲಿ ನೋಡುತ್ತಾ ಬಂದ ರಾವಣನು ಬಲಾತ್ಕಾರವಾಗಿ ಅಲ್ಲಿಯ ದೂತರನ್ನು ನಿವಾರಿಸಿ ಹಿಂಸೆಗೊಳಗಾಗಿದ್ದ ನಾರಕಿಗಳನ್ನು ಬಿಡಿಸಿದನು. ಆಗ ಕಾವಲಿದ್ದ ಯಮಭಟರು ರಾವಣನ ಮೇಲೆ ಏರಿ ಬಂದರು. ಯಮ ಸೈನಿಕರಿಗೂ ರಾವಣನ ಕಡೆಯವರಿಗೂ ಯುದ್ಧ ಮೊದಲಾಯಿತು. ಯಮಭಟರು ರಾವಣನ ಎಲ್ಲ ಅಸ್ತ್ರಗಳನ್ನೂ ಭಂಗಗೊಳಿಸಿ ಅವನನ್ನು ಎಲ್ಲ ದಿಕ್ಕುಗಳಿಂದಲೂ ಮುತ್ತಿ ಹೊಡೆಯಲು ಅವನು ಪುಷ್ಪಕ ವಿಮಾನದಿಂದ ಇಳಿದು ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿದನು. ಅದರ ತೇಜಸ್ಸಿನಲ್ಲಿ ಯಮಭಟರು ದಗ್ಧರಾಗಲು ರಾವಣನು ಗೆಲುವಿನ ಸಿಂಹನಾದ ಮಾಡಿದನು. ಇದನ್ನು ಕೇಳಿದ ಯಮನು
ತಾನೇ ಯುದ್ಧಕ್ಕೆ ಬಂದನು. ಕಾಲದಂಡವು ಪ್ರಜ್ವಲಿಸುತ್ತಾ ಅವನ ಪಕ್ಕದಲ್ಲಿ ನಿಂತಿತ್ತು. ರಾವಣನಿಗೂ ಯಮನಿಗೂ ಯುದ್ಧವು 7 ರಾತ್ರಿಗಳು ಕಳೆದರೂ ಯಾರೊಬ್ಬರೂ ಜಿತರಾಗಲಿಲ್ಲ. ಕೊನೆಗೆ ಯಮನು ಕಾಲದಂಡವನ್ನೇ ಬೀಸಲು ಸಿದ್ಧನಾದಾಗ ಬ್ರಹ್ಮನು ಪ್ರತ್ಯಕ್ಷನಾಗಿ, ಧರ್ಮ, ತಡೆ, ಕಾಲದಂಡವನ್ನು ಬೀಸಬೇಡ. ದೇವಾದಿಗಳಿಂದ ಅವಧ್ಯನೆಂದು ನಾನು ಅವನಿಗೆ ವರ ಕೊಟ್ಟಿದ್ದೇನೆ. ನನ್ನ ಮಾತನ್ನು ಸುಳ್ಳು ಮಾಡಬೇಡ ಎಂದು ಅವನನ್ನು ತಡೆದನು. ಆಗ ಯಮನು ಬ್ರಹ್ಮನ ಮಾತನ್ನು ಉಳಿಸುವ ಸಲುವಾಗಿ ಕಾಲದಂಡವನ್ನು ಉಪಸಂಹರಿಸಿ ತಾನು ಅಲ್ಲಿಂದ ಅದೃಶ್ಯನಾದನು. ಈ ರೀತಿ ರಾವಣನು ತಾನು ಜಿತನಾದನೆಂದು ಸಂಭ್ರಮಿಸುತ್ತಾ ಅಲ್ಲಿಂದ ಹೊರಟು ಹೋದನು. ಅನಂತರ ರಾವಣನ ಪುಷ್ಪಕ ವಿಮಾನವು ಸಮುದ್ರದೊಳಕ್ಕೆ ನುಗ್ಗಿತು. ಸಮುದ್ರವು ವರುಣನಿಂದ ರಕ್ಷಿತವಾಗಿ ದೈತ್ಯರಿಗೂ ಉರುಗಗಳಿಗೂ ಇರುವ ಆವಾಸ ಸ್ಥಾನ, ವಾಸುಕಿಯಿಂದ ಪಾಲಿಸಲ್ಪಡುವ ಭೋಗವತೀ ನಗರವನ್ನು ಆಕ್ರಮಿಸಿ ಗೆದ್ದು ರಾವಣನು ಮಣಿಮಯಪುರಕ್ಕೆ ಹೋಗಿ ಅಲ್ಲಿದ್ದ ನಿವಾತ ಕವಚರೆಂಬ ದೈತ್ಯರನ್ನು ಯುದ್ಧಕ್ಕೆ ಕರೆದನು. 1 ವರ್ಷ ಹೋರಾಟ ನಡೆದರೂ ಯಾರೊಬ್ಬರೂ ಗೆಲ್ಲಲಿಲ್ಲ. ಬ್ರಹ್ಮನು ಮತ್ತೊಮ್ಮೆ ಬಂದು ನಿವಾತ ಕವಚರಿಗೆ ಯುದ್ಧವನ್ನು ನಿಲ್ಲಿಸಿ ಸಖ್ಯವನ್ನು ಬೆಳೆಸುವಂತೆ ತಿಳಿಸಿದನು. ಅದರಂತೆ ರಾವಣನೊಡನೆ ಅವರು ಅಗ್ನಿಸಾಕ್ಷಿಯಾಗಿ ಸ್ನೇಹವನ್ನು ಘೋಷಿಸಿದರು. ಅಲ್ಲಿ 1 ವರ್ಷವಿದ್ದು ರಾವಣನು ನಿವಾತ ಕವಚರಿಂದ ಮಾಯಾವಿದ್ಯೆಯನ್ನು ಕಲಿತನು. ಆಮೇಲೆ ವರುಣನಿರುವ ಜಾಗವನ್ನು ಹುಡುಕುತ್ತಾ ಕಾಲಕೇಯರ ಆವಾಸವಾದ ಅಶ್ಮನಗರಕ್ಕೆ ಬಂದು ಕಾಲಕೇಯರನ್ನು ಸಂಹರಿಸಿದನು. ಹೀಗೆ ಮೃತರಾದವರಲ್ಲಿ ಶೂರ್ಪನಖಿಯ ಗಂಡ ವಿದ್ಯುಜ್ಜಿಹ್ವನೂ ಒಬ್ಬನು. ಹಾಗೆಯೇ ರಾವಣನು ಮುಂದಕ್ಕೆ ಹೋಗಲು ವರುಣ ನಗರವು ಸಿಕ್ಕಿತು. ಅಲ್ಲಿ ಶಿವನ ವಾಹನವಾದ ನಂದಿಯನ್ನು ಹೆತ್ತ ದಿವ್ಯಧೇನು ಇತ್ತು. ಅದರ ಹಾಲಿನಿಂದಲೇ ಕ್ಷೀರಸಾಗರವು ಉದಯವಾದದ್ದು. ದಶಗ್ರೀವನು ಈ ಧೇನುವನ್ನು ಪ್ರದಕ್ಷಿಣೆ ಮಾಡಿ ನಂತರ ವರುಣ ಭವನದಲ್ಲಿ ನುಗ್ಗಿದನು. ವರುಣಪುತ್ರರಿಗೂ ರಾವಣನಿಗೂ ಘೋರ ಯುದ್ಧವು ನಡೆದು ವರುಣಪುತ್ರರು ಸೋತು ಹಿಮ್ಮೆಟ್ಟಿದರು. ವರುಣನು ಗಂಧರ್ವಗಾನವನ್ನು ಕೇಳುವುದಕ್ಕಾಗಿ ಬ್ರಹ್ಮಲೋಕಕ್ಕೆ ಹೋಗಿದ್ದನು. ದಶಗ್ರೀವನು ರಾವಣನಿಗೆ ದಿಗ್ವಿಜಯವಾಯಿತು ಎಂದು ಘೋಷಿಸಿ ಲಂಕಾಭಿಮುಖವಾಗಿ ಹೊರಟನು. ಹೀಗೆ ವಿಜಯಶಾಲಿಯಾಗಿ ಹಿಂದಿರುಗುತ್ತಾ ದಾರಿಯಲ್ಲಿ ರಾವಣನು ಕಂಡ ಸ್ತ್ರೀಯರನ್ನು, ಅವರು ಪರಸ್ತ್ರೀಯರಾಗಿರಲಿ ಕನ್ಯೆಯರಾಗಿರಲಿ, ತನ್ನ ಮನಸ್ಸಿಗೆ ಬಂದರೆಂದರೆ ಸಾಕು ಹಿಡಿದು ಪುಷ್ಪಕ ವಿಮಾನದಲ್ಲಿ ತುಂಬಿಕೊಳ್ಳುತ್ತಿದ್ದನು. ಹೀಗೆ ನಾಗಕನ್ಯೆಯರನ್ನೂ ಯಕ್ಷ ರಾಕ್ಷಸ ಮಾನುಷ ದಾನವ ಸ್ತ್ರೀಯರನ್ನೂ ಬಹುಸಂಖ್ಯೆಯಲ್ಲಿ ಸಂಗ್ರಹಿಸಿದನು. ಬೆದರಿದ ಅವರುಗಳು ಪುಷ್ಪಕ ವಿಮಾನದಲ್ಲಿ ಕುಳಿತು ತಮ್ಮ ವಿಧಿಯನ್ನು ಹಳಿಯುತ್ತಾ ಕಂಬನಿಗರಿಯುತ್ತಿದ್ದರು. ಒಂದಲ್ಲ ಒಂದು ದಿನ ಇವನು ಸ್ತ್ರೀ ನಿಮಿತ್ತವಾಗಿಯೇ ಸಾಯುವುದು ಖಂಡಿತ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ರಾವಣನು ಲಂಕೆಗೆ ಹಿಂದಿರುಗಿದೊಡನೆ ಅವನ ತಂಗಿ ಶೂರ್ಪನಖಿ ಬಂದು ನಮಸ್ಕರಿಸಿ ಗೊಳೋ ಎಂದು ಅಳಲಾರಂಭಿಸಿದಳು. ದಶಗ್ರೀವನು ಇದೇನೆಂದು ಕೇಳಲು ಅವಳು, ಮಹಾರಾಜ, ಅಣ್ಣನಾದ ನೀನೇ ಹೀಗೆ ಮಾಡಬಹುದೇ? ಕಾಲಕೇಯರಲ್ಲಿ ನನ್ನ ಪತಿಯೂ ಒಬ್ಬನೆಂಬುದನ್ನು ಮರೆತೆಯಾ? ನಿನ್ನ ಮನೆಯ ಅಳಿಯನನ್ನು ರಕ್ಷಿಸುವುದು ಬಿಟ್ಟು ನೀನೇ ಕೈಯಾರೆ ಅವನನ್ನು ಕೊಂದೆ ಎಂದಳು. ರಾವಣನು ಅವಳನ್ನು ಸಮಾಧಾನಪಡಿಸುತ್ತಾ, ಆದದ್ದಾಯಿತು. ಯುದ್ಧದ ಉನ್ಮತ್ತತೆಯಲ್ಲಿ ಸ್ವಕೀಯರು ಯಾರು ಪರಕೀಯರು ಯಾರು ಎಂದು ತಿಳಿಯುವುದಿಲ್ಲ. ಈಗ ನೀನು ಸಿರಿವಂತನಾದ ನನ್ನ ಚಿಕ್ಕಮ್ಮನ ಮಗ ಖರನ ಜೊತೆಯಲ್ಲಿ ವಾಸ ಮಾಡು. ಅವನು ದಂಡಕಾರಣ್ಯದಲ್ಲಿ 14,000 ರಾಕ್ಷಸರಿಗೆ ಪ್ರಭುವಾಗಿದ್ದುಕೊಂಡು ನಿನ್ನ ಆದೇಶವನ್ನು ಮೀರದೆ ನಡೆದುಕೊಳ್ಳಲಿ ಎಂದು ಹೇಳಿ ತನ್ನ ಸೇನೆಯ ಒಂದು ಭಾಗವನ್ನು ಕೊಟ್ಟು ಖರನ ಜೊತೆಯಲ್ಲಿ ಅವಳನ್ನು ಕಳುಹಿಸಿದನು.